ಜನವರಿ 3ನೇ ವಾರದಲ್ಲಿ ಬೃಹತ್ ಅಹಿಂದ ಸಮಾವೇಶದ ರೂಪುರೇಷೆಯ ಬಗ್ಗೆ ಸಭೆ ನಡೆಸ್ತಾ ಇದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಅಹಿಂದ ಮುಖಂಡ ಶಿವರಾಮ್ ಕೊಟ್ಟಿರುವ ಹೇಳಿಕೆ, ಸಿದ್ದರಾಮಯ್ಯ ಅವರನ್ನ ಪೂರ್ಣಾವಧಿ ಸಿಎಂ ಅಂತ ಘೋಷಿಸಬೇಕು. ಸಮಾವೇಶದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನ ನೀಡುವ ಕೆಲಸ ಆಗಬೇಕು. 20,000 ಜನರನ್ನ ಸೇರಿಸಿ ಸಮಾವೇಶ ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಅಹಿಂದ ಮುಖಂಡ ಶಿವರಾಮ್ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಕುರ್ಚಿಯ ಗದ್ದಲ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಂದುವರಿಸಬೇಕು ಅಂತ ಹೇಳಿ ಈಗಾಗಲೇ ಅಹಿಂದ ಸಂಘಟನೆಗಳು ಒಂದು ಬಾರಿ ಪತ್ರ ಚಳವಳಿ ಮಾಡಿತ್ತು. ಈಗ ಏನು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಈ ಒಂದು ಸಮಾವೇಶದ ರೂಪುರೇಷೆಯ ಬಗ್ಗೆ ಈಗಾಗಲೇ ಒಂದು ಸಭೆಗಳು ನಡೆಸ್ತಾ ಇರುವಂತಹ ಅಹಿಂದ ಶಿವರಾಮ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಈ ಒಂದು ಸಮಾವೇಶದ ಮೂಲಕ ಯಾವ ಮೆಸೇಜ್ ಎಲ್ಲ ಪಾಸ್ ಮಾಡಕ್ ಹೋಗ್ತಾ ಇದ್ರಿ ಸರ್? ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ಆ ಋಣ ಇದೆ ಸಮುದಾಯಗಳಿಗೆ. ಅವರು ಅಷ್ಟು ಕೊಡುಗೆಗಳನ್ನ ಅಷ್ಟು ನಮಗೆ ಒತ್ತಾಸೆಯಾಗಿ ಗಟ್ಟಿ ಧ್ವನಿಯಾಗಿ ನಿಂತ್ಕೊಂಡು ಇವತ್ತು ಹೋರಾಟ ಮಾಡಿದ್ರು. ಮೋಸ್ಟ್ಲಿ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲೇ ನಾನು ಅಹಿಂದ ಪರ ಅಂತ ಯಾರೋ ಮುಖ್ಯಮಂತ್ರಿ ಹೇಳಿದ್ರೆ ಸಿದ್ದರಾಮಯ್ಯನವರು ಮೊದಲಿಗರು. ಸೊ ಆ ಕಾರಣಕ್ಕಾಗಿ ಅದರ ಅನಿವಾರ್ಯತೆಯನ್ನ ಮನವರಿಕೆ ಮಾಡ್ಕೊಡಕ್ಕೆ ನಾವು ಇವತ್ತು ಈ ಸಮಾವೇಶನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಮನವರಿಕೆ ಮಾಡ್ಕೊಡೋದಂತ ಅದೇ ನಾನು ಒಟ್ಟಾರೆ ಸಮಾಜಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂಗೆ ಸೊಸೈಟಿಗೆ ಎಷ್ಟು ಅನಿವಾರ್ಯತೆ ಇದೆ ಸಿದ್ದರಾಮಯ್ಯನವರು ಇವತ್ತಿನ ಪರಿಸ್ಥಿತಿಗೆ ಅನ್ನೋದು ಮನವರಿಕೆ ಮಾಡಿಕೊಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂಗೆ, ಸಮಾಜನೂ ಸೇರಿದಂಗೆ ಸೊಸೈಟಿಗೆ ಆ ಅನಿವಾರ್ಯತೆಯನ್ನ ನಾವು ಪ್ರಸ್ತುತಪಡಿಸಬೇಕು. ಅಂದ್ರೆ ಜನಕ್ಕೆ ಗೊತ್ತಾಗಬೇಕು ಏನು ಅಂತ. ಸೊ ಆ ಕಾರಣಕ್ಕಾಗಿ ಇದನ್ನ ತಿಳಿಪಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ಅಹಿಂದ ಸಮಾವೇಶವನ್ನು ಹಮ್ಮಿಕೊಂಡಿರುವಂತದ್ದು. ಸರ್, ಒಂದು ವೇಳೆ ವಿಪರೀತವಾದಂತಹ ತೀರ್ಪುಗಳು ಬಂದಿದೆ ಅದರಲ್ಲಿ ಸರ್ ಯಾವ ರೀತಿಯಾಗಿರುತ್ತೆ ಸರ್? ಇಲ್ಲ, ತೀರ್ಪು ಬರಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಮುಂದೆ ಬರುವಂತ 28ನೇ ಜಿಲ್ಲಾ ಪಂಚಾಯತ್ಗೆ ಅದು ಸಿದ್ದರಾಮಯ್ಯ ಅವರು ಇರಬೇಕು ಅನ್ನೋ ವಿಚಾರವಾಗಿ ನಾವೆಲ್ಲವೂ ಈ ಸಮಾವೇಶ ಮಾಡೋದು ಕಾರಣ. ಯಾಕೆ ಅಂತೀರಾ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಕಟ್ಟಿರೋದು ಅಷ್ಟು ಸುಲಭದಲ್ಲ. ಅದನ್ನ ಅಳಿಸೋಗ್ಬಾರ್ದು, ಮತ್ತೊಬ್ಬರು ಅದನ್ನ ಕೀಳಿಸೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟು ಅದನ್ನ ಆಗ್ಬಾರ್ದು ಅನ್ನೋ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತೆ ಮುಂದುವರಿತಾರೆ ಅನ್ನೋದು ಒಂದೇ ಕಾರಣ. ಪ್ಲಸ್ 28 ಜಿಲ್ಲಾ ಪಂಚಾಯತ್ನೂ ಸಹ ಅವ್ರ ನೇತೃತ್ವದಲ್ಲಿ ತರಬೇಕಾದ ಒಂದು ವಿಶೇಷವಾಗಿ ಜನಕ್ಕೂ ಒಂದು ಒಳ್ಳೆ ಜೊತೆಲಿದೆ ಸರ್ಕಾರ ಅನ್ನೋ ವಿಚಾರವಾಗಿ ಈ ಸಮಾವೇಶನ ಮಾಡ್ಕೊಳ್ಳಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದೀವಿ. ಸರ್, ಈಗಾಗಲೇ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಇದೆಲ್ಲ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಬೇಕು ಅಂತೇಳಿ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಕಗ್ಗಂಟ ಆಗ್ತಾ ಇದೆ ಅಂತ. ನಿಜ. ಯಾಕೆಂದ್ರೆ ಈಗ ಹೈಕಮಾಂಡ್ ಬಗ್ಗೆ ಇವ್ರು ಯಾವಾಗ್ಲೂ ಹೈಕಮಾಂಡ್ ಹೇಳ್ಬೇಕು, ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ಹೇಳುವಾಗ ಜನವರಿ 3ನೇ ವಾರದಲ್ಲಿ ಬೃಹತ್ ಅಹಿಂದ ಸಮಾವೇಶದ ರೂಪುರೇಷೆಯ ಬಗ್ಗೆ ಸಭೆ ನಡೆಸ್ತಾ ಇದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಅಹಿಂದ ಮುಖಂಡ ಶಿವರಾಮ್ ಕೊಟ್ಟಿರುವ ಹೇಳಿಕೆ, ಸಿದ್ದರಾಮಯ್ಯ ಅವರನ್ನ ಪೂರ್ಣಾವಧಿ ಸಿಎಂ ಅಂತ ಘೋಷಿಸಬೇಕು. ಸಮಾವೇಶದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನ ನೀಡುವ ಕೆಲಸ ಆಗಬೇಕು. 20,000 ಜನರನ್ನ ಸೇರಿಸಿ ಸಮಾವೇಶ ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಅಹಿಂದ ಮುಖಂಡ ಶಿವರಾಮ್ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಕುರ್ಚಿಯ ಗದ್ದಲ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಂದುವರಿಸಬೇಕು ಅಂತ ಹೇಳಿ ಈಗಾಗಲೇ ಅಹಿಂದ ಸಂಘಟನೆಗಳು ಒಂದು ಬಾರಿ ಪತ್ರ ಚಳವಳಿ ಮಾಡಿತ್ತು. ಈಗ ಏನು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಈ ಒಂದು ಸಮಾವೇಶದ ರೂಪುರೇಷೆಯ ಬಗ್ಗೆ ಈಗಾಗಲೇ ಒಂದು ಸಭೆಗಳು ನಡೆಸ್ತಾ ಇರುವಂತಹ ಅಹಿಂದ ಶಿವರಾಮ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಈ ಒಂದು ಸಮಾವೇಶದ ಮೂಲಕ ಯಾವ ಮೆಸೇಜ್ ಎಲ್ಲ ಪಾಸ್ ಮಾಡಕ್ ಹೋಗ್ತಾ ಇದ್ರಿ ಸರ್? ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ಆ ಋಣ ಇದೆ ಸಮುದಾಯಗಳಿಗೆ. ಅವರು ಅಷ್ಟು ಕೊಡುಗೆಗಳನ್ನ ಅಷ್ಟು ನಮಗೆ ಒತ್ತಾಸೆಯಾಗಿ ಗಟ್ಟಿ ಧ್ವನಿಯಾಗಿ ನಿಂತ್ಕೊಂಡು ಇವತ್ತು ಹೋರಾಟ ಮಾಡಿದ್ರು. ಮೋಸ್ಟ್ಲಿ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲೇ ನಾನು ಅಹಿಂದ ಪರ ಅಂತ ಯಾರೋ ಮುಖ್ಯಮಂತ್ರಿ ಹೇಳಿದ್ರೆ ಸಿದ್ದರಾಮಯ್ಯನವರು ಮೊದಲಿಗರು. ಸೊ ಆ ಕಾರಣಕ್ಕಾಗಿ ಅದರ ಅನಿವಾರ್ಯತೆಯನ್ನ ಮನವರಿಕೆ ಮಾಡ್ಕೊಡಕ್ಕೆ ನಾವು ಇವತ್ತು ಈ ಸಮಾವೇಶನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಮನವರಿಕೆ ಮಾಡ್ಕೊಡೋದಂತ
ಅದೇ ನಾನು ಒಟ್ಟಾರೆ ಸಮಾಜಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂಗೆ ಸೊಸೈಟಿಗೆ ಎಷ್ಟು ಅನಿವಾರ್ಯತೆ ಇದೆ ಸಿದ್ದರಾಮಯ್ಯನವರು ಇವತ್ತಿನ ಪರಿಸ್ಥಿತಿಗೆ ಅನ್ನೋದು ಮನವರಿಕೆ ಮಾಡಿಕೊಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂಗೆ ಸಮಾಜನೂ ಸೇರಿದಂಗೆ ಸೊಸೈಟಿಗೆ ಆ ಅನಿವಾರ್ಯತೆಯನ್ನ ನಾವು ಪ್ರಸ್ತುತಪಡಿಸಬೇಕು. ಅಂದ್ರೆ ಜನಕ್ಕೆ ಗೊತ್ತಾಗಬೇಕು ಏನು ಅಂತ. ಸೊ ಆ ಕಾರಣಕ್ಕಾಗಿ ಇದನ್ನ ತಿಳಿಪಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ಅಹಿಂದ ಸಮಾವೇಶವನ್ನು ಹಮ್ಮಿಕೊಂಡಿರುವಂತದ್ದು. ಸರ್, ಒಂದು ವೇಳೆ ವಿಪರೀತವಾದಂತಹ ತೀರ್ಪುಗಳು ಬಂದಿದೆ ಅದರಲ್ಲಿ ಸರ್ ಯಾವ ರೀತಿಯಾಗಿರುತ್ತೆ ಸರ್? ಇಲ್ಲ, ತೀರ್ಪು ಬರಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಮುಂದೆ ಬರುವಂತ 28ನೇ ಜಿಲ್ಲಾ ಪಂಚಾಯತ್ಗೆ ಅದು ಸಿದ್ದರಾಮಯ್ಯವರು ಇರಬೇಕು ಅನ್ನೋ ವಿಚಾರವಾಗಿ ನಾವೆಲ್ಲವೂ ಈ ಸಮಾವೇಶ ಮಾಡೋದು ಕಾರಣ. ಯಾಕೆ ಅಂತೀರಾ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಕಟ್ಟಿರೋದು ಅಷ್ಟು ಸುಲಭದಲ್ಲ. ಅದನ್ನ ಅಳಿಸೋಗ್ಬಾರ್ದು, ಮತ್ತೊಬ್ಬರು ಅದನ್ನ ಕೀಳಿಸೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟು ಅದನ್ನ ಆಗ್ಬಾರ್ದು ಅನ್ನೋ ವಿಚಾರವಾಗಿ ಸಿದ್ದರಾಮಯ್ಯವರು ಮತ್ತೆ ಮುಂದುವರಿತಾರೆ ಅನ್ನೋದು ಒಂದೇ ಕಾರಣ. ಪ್ಲಸ್ 28 ಜಿಲ್ಲಾ ಪಂಚಾಯತ್ನೂ ಸಹ ಅವ್ರ ನೇತೃತ್ವದಲ್ಲಿ ತರಬೇಕು ಅನ್ನೋ ಒಂದು ವಿಶೇಷವಾಗಿ ಜನಕ್ಕೂ ಒಂದು ಒಳ್ಳೆ ಜೊತೆಲಿದೆ ಸರ್ಕಾರ ಅನ್ನೋ ವಿಚಾರವಾಗಿ ಈ ಸಮಾವೇಶನ ಮಾಡ್ಕೊಳ್ಳಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದೀವಿ. ಸರ್, ಈಗಾಗಲೇ ಖರ್ಗೆ ಅವರು ಕೂಡ ಹೇಳಿದರೆ ಇದೆಲ್ಲ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಬೇಕು ಅಂತಿಲ್ಲ, ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಕಗ್ಗಂಟ ಆಗ್ತಾ ಇದೆ ಅಂತ. ನಿಜ. ಯಾಕೆಂದ್ರೆ ಈಗ ಹೈಕಮಾಂಡ್ ಬಗ್ಗೆ ಇವ್ರು ಯಾವಾಗ್ಲೂ ಹೈಕಮಾಂಡ್ ಹೇಳ್ಬೇಕು, ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ಹೇಳುವಾಗ ಜನವರಿ 3ನೇ ವಾರದಲ್ಲಿ ಬೃಹತ್ ಅಹಿಂದ ಸಮಾವೇಶದ ರೂಪುರೇಷೆಯ ಬಗ್ಗೆ ಸಭೆ ನಡೆಸ್ತಾ ಇದ್ದೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಅಹಿಂದ ಮುಖಂಡ ಶಿವರಾಮ್ ಕೊಟ್ಟಿರುವ ಹೇಳಿಕೆ, ಸಿದ್ದರಾಮಯ್ಯ ಅವರನ್ನ ಪೂರ್ಣಾವಧಿ ಸಿಎಂ ಅಂತ ಘೋಷಿಸಬೇಕು. ಸಮಾವೇಶದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನ ನೀಡುವ ಕೆಲಸ ಆಗಬೇಕು. 20,000 ಜನರನ್ನ ಸೇರಿಸಿ ಸಮಾವೇಶ ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಅಹಿಂದ ಮುಖಂಡ ಶಿವರಾಮ್ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಕುರ್ಚಿಯ ಕದನ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಂದುವರಿಸಬೇಕು ಅಂತ ಹೇಳಿ ಈಗಾಗಲೇ ಅಹಿಂದ ಸಂಘಟನೆಗಳು ಒಂದು ಬಾರಿ ಪತ್ರ ಚಳವಳಿ ಮಾಡಿತ್ತು. ಈಗ ಏನು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳ ಮಾಡ್ಕೊಳ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಈ ಒಂದು ಸಮಾವೇಶದ ರೂಪುರೇಷೆಯ ಬಗ್ಗೆ ಈಗಾಗಲೇ ಒಂದು ಸಭೆಗಳು ನಡೆಸ್ತಾ ಇರುವಂತಹ ಅಹಿಂದ ಶಿವರಾಮ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಈ ಒಂದು ಸಮಾವೇಶದ ಮೂಲಕ ಯಾವ ಮೆಸೇಜ್ ಎಲ್ಲ ಪಾಸ್ ಮಾಡಕ್ ಹೋಗ್ತಾ ಇದ್ರಿ ಸರ್? ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ಆ ಋಣ ಇದೆ ಸಮುದಾಯಗಳಿಗೆ. ಅವರು ಅಷ್ಟು ಕೊಡುಗೆಗಳನ್ನ, ಅಷ್ಟು ನಮಗೆ ಒತ್ತಾಸೆಯಾಗಿ ಗಟ್ಟಿ ಧ್ವನಿಯಾಗಿ ನಿಂತ್ಕೊಂಡು ಇವತ್ತು ಹೋರಾಟ ಮಾಡಿದ್ರು. ಮೋಸ್ಟ್ಲಿ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ನಾನು ಅಹಿಂದ ಪರ ಅಂತ ಯಾರೋ ಮುಖ್ಯಮಂತ್ರಿ ಹೇಳಿದ್ರೆ ಸಿದ್ದರಾಮಯ್ಯನವರು ಮೊದಲಿಗರು. ಸೊ ಆ ಕಾರಣಕ್ಕಾಗಿ ಅದರ ಅನಿವಾರ್ಯತೆಯನ್ನ ಮನವರಿಕೆ ಮಾಡ್ಕೊಡಕ್ಕೆ ನಾವು ಇವತ್ತು ಈ ಸಮಾವೇಶನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಮನವರಿಕೆ ಮಾಡ್ಕೊಡೋದಂತ. ಅದೇ ನಾನು ಒಟ್ಟಾರೆ ಸಮಾಜಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂಗೆ ಸೊಸೈಟಿಗೆ ಎಷ್ಟು ಅನಿವಾರ್ಯತೆ ಇದೆ ಸಿದ್ದರಾಮಯ್ಯನವರು ಇವತ್ತಿನ ಪರಿಸ್ಥಿತಿಗೆ ಅನ್ನೋದು ಮನವರಿಕೆ ಮಾಡಿಕೊಡ್ಲಿಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂಗೆ ಸಮಾಜನೂ ಸೇರಿದಂಗೆ ಸೊಸೈಟಿಗೆ ಆ ಅನಿವಾರ್ಯತೆಯನ್ನ ನಾವು ಪ್ರಸ್ತುತಪಡಿಸಬೇಕು. ಅಂದ್ರೆ ಜನಕ್ಕೆ ಗೊತ್ತಾಗಬೇಕು ಏನು ಅಂತ. ಸೊ ಆ ಕಾರಣಕ್ಕಾಗಿ ಇದನ್ನ ತಿಳಿಪಡಿಸಲಿಕ್ಕೆ, ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ಅಹಿಂದ ಸಮಾವೇಶವನ್ನು ಹಮ್ಮಿಕೊಂಡಿರುವಂತದ್ದು. ಸರ್, ಒಂದು ವೇಳೆ ವಿಪರೀತವಾದಂತಹ ತೀರ್ಪುಗಳು ಬಂದಿದೆ ಅದರಲ್ಲಿ ಸರ್ ಯಾವ ರೀತಿಯಾಗಿರುತ್ತೆ ಸರ್? ಇಲ್ಲ, ತೀರ್ಪು ಬರಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಮುಂದೆ ಬರುವಂತ 28ನೇ ಜಿಲ್ಲಾ ಪಂಚಾಯತ್ಗೆ ಅದು ಸಿದ್ದರಾಮಯ್ಯವರು ಇರಬೇಕು ಅನ್ನೋ ವಿಚಾರವಾಗಿ ನಾವೆಲ್ಲವೂ ಈ ಸಮಾವೇಶ ಮಾಡೋದು ಕಾರಣ. ಯಾಕೆ ಅಂತೀರಾ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಕಟ್ಟಿರೋದು ಅಷ್ಟು ಸುಲಭದಲ್ಲ. ಅದನ್ನ ಅಳಿಸೋಗ್ಬಾರ್ದು, ಮತ್ತೊಬ್ಬರು ಅದನ್ನ ಕೀಳಿಸೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟು ಅದನ್ನ ಆಗ್ಬಾರ್ದು ಅನ್ನೋ ವಿಚಾರವಾಗಿ ಸಿದ್ದರಾಮಯ್ಯವರು ಮತ್ತೆ ಮುಂದುವರಿತಾರೆ ಅನ್ನೋದು ಒಂದೇ ಕಾರಣ. ಪ್ಲಸ್ 28 ಜಿಲ್ಲಾ ಪಂಚಾಯತ್ನೂ ಸಹ ಅವ್ರ ನೇತೃತ್ವದಲ್ಲಿ ತರಬೇಕು ಅನ್ನೋ ಒಂದು ವಿಶೇಷವಾಗಿ ಜನಕ್ಕೂ ಒಂದು ಒಳ್ಳೆ ಜೊತೆಲಿದೆ ಸರ್ಕಾರ ಅನ್ನೋ ವಿಚಾರವಾಗಿ ಈ ಸಮಾವೇಶನ ಮಾಡ್ಕೊಳ್ಳಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದೀವಿ. ಸರ್, ಈಗಾಗಲೇ ಖರ್ಗೆ ಅವರು ಕೂಡ ಹೇಳಿದರೆ ಇದೆಲ್ಲ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಬೇಕು ಅಂತಿಲ್ಲ, ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಕಗ್ಗಂಟ ಆಗ್ತಾ ಇದೆ ಅಂತ. ನಿಜ. ಯಾಕೆಂದ್ರೆ ಈಗ ಹೈಕಮಾಂಡ್ ಬಗ್ಗೆ ಇವ್ರು ಯಾವಾಗ್ಲೂ ಹೈಕಮಾಂಡ್ ಹೇಳ್ಬೇಕು, ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ಹೇಳುವಾಗ